ಎಲ್ರಿಗೂ ನಮಸ್ಕಾರ. ಇವತ್ತು ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇರುವಂತ ವಿಚಾರ ಯಾವುದು ಅಂತ ಹೇಳಿದ್ರೆ, ವಿಲ್ ಅಂದ್ರೆ ಏನು, ವಿಲ್ಲು ಯಾರು ಯಾರಿಗೆ ಬರೀಬಹುದು, ಯಾವ ರೀತಿ ಬರೀಬಹುದು, ವಿಲ್ನ ಬರಿಬೇಕಾದ್ರೆ ಯಾವ ಯಾವ ಅಂಶಗಳನ್ನ ಪರಿಗಣನೆಗೆ ತಗೊಂಡು ನಾವು ವಿಲ್ನ ಬರಿಬೇಕು ಅನ್ನೋ ವಿಚಾರವಾಗಿ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮೊದಲನೇದಾಗಿ ವಿಲ್ ಎಂದ್ರೇನು ಅಥವಾ ಉಯಿಲು ಕರಾರು ಅಂದ್ರೆ ಏನು ಅಂತ ತಿಳ್ಕೊಳ್ಬಹುದು. ವಿಲ್ಲನ್ನ ನಾವು ಮರಣ ಶಾಸನ ಅಂತಾನೂ ಕೂಡ ಕರಿಬಹುದಾಗಿದೆ. ವಿಲ್ ಅಂದ್ರೆ ಏನು ಅಂತ ಹೇಳೋದಾದ್ರೆ, ನಾವು ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ತನ್ನ ಸ್ವಯಾಜಿತ ದುಡಿಮೆಯಿಂದ ಸಂಪಾದಿಸಿರುವಂತಹ ಆಸ್ತಿಯನ್ನ ತನ್ನ ಮರಣ ನಂತರ ಅಂದ್ರೆ ತನ್ನ ಕಾಲ ನಂತರ ಆ ಆಸ್ತಿಯನ್ನ ಯಾರು ಅನುಭವಿಸಬೇಕು, ಯಾರು ಆಸ್ತಿನ ಪಡ್ಕೊಳ್ಬೇಕು, ಯಾರು ಆಸ್ತಿಗೆ ಸಂಬಂಧಿಸಿದಂತೆ ಖಾತೆಯನ್ನ ವರ್ಗಾವಣೆ ಮಾಡ್ಕೊಳ್ಬೇಕು ಅನ್ನೋ ವಿಚಾರವನ್ನ ಮನದಟ್ಟು ಮಾಡಿಕೊಂಡು ಆ ಎಲ್ಲಾ ವಿಚಾರಗಳನ್ನ ಬರೆದು ಒಂದು ಕರಾರು ಪತ್ರವನ್ನ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿ ವಿಲ್ ಮರಣ ಶಾಸನವನ್ನ ಬರೆದಿಡುವಂತದ್ದನ್ನು ನಾವು ವಿಲ್ ಅಂತ ಕರಿಬಹುದಾಗಿದೆ. ಈ ವಿಲ್ ಅನ್ನ ಹಲವಾರು ಹೆಸರುಗಳಲ್ಲಿ ಕರೀತಾರೆ. ಮೊದಲಿಗೆ ವಿಲ್ ಪತ್ರ ಅಂತ ಕರೀತಾರೆ, ವಿಲ್ ಯಾ ಮರಣ ಶಾಸನ ಪತ್ರ ಅಂತ ಕರೀತಾರೆ, ಉಯಿಲು ಕರಾರು ಪತ್ರ ಅಂತಾನೂ ಕೂಡ ಕರಿಬಹುದಾಗಿದೆ. ಈ ವಿಲ್ ನಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದರೆ, ತಾನು ಸ್ವಯಂತವಾಗಿ ಸಂಪಾದಿಸಿರುವಂತಹ ಆಸ್ತಿಯನ್ನ ತನ್ನನ್ನ ಯಾರು ನೋಡ್ಕೊಳ್ತಾ ಇದ್ದಾರೆ, ಇಲ್ಲ ತನಗೆ ಯಾರು ಇಷ್ಟ ಇದ್ದಾರೆ ಅಂತ ವ್ಯಕ್ತಿಗೆ ತಾನು ಮರಣ ಹೊಂದಿದ ನಂತರ ಆ ಆಸ್ತಿಯನ್ನ ಅನುಭವಿಸುವ ಹಕ್ಕನ್ನ ವರ್ಗಾವಣೆ ಮಾಡಬಹುದಾಗಿದೆ. ಅದೇ ರೀತಿಯಾಗಿ ಇಲ್ಲಿ ಪಿತ್ರಾರ್ಜಿತ ಆಸ್ತಿಯನ್ನ ಮತ್ತೊಬ್ಬರಿಗೆ ವಿಲ್ ಮಾಡಲಿಕ್ಕೆ ಬರೋದಿಲ್ಲ. ಕಾರಣ ಏನಂತ ಹೇಳಿದ್ರೆ, ಸ್ವಾಯತ್ತ ಆಸ್ತಿ ಪಿತ್ರಾರ್ಜಿತ ಆಸ್ತಿ ಇರುವಂತಹ ವ್ಯತ್ಯಾಸ, ಸ್ವಾಯತ್ತ ಆಸ್ತಿಯಲ್ಲಿ ತನ್ನ ಸ್ವಂತ ದುಡಿಮೆಯಿಂದ ಸಂಪಾದಿಸಿರ್ತಾನೆ. ಪಿತ್ರಾರ್ಜಿತ ಆಸ್ತಿಯಲ್ಲಿ ತನ್ನ ತಂದೆ ತಾಯಿಯಿಂದ ಇರ್ಬೋದು, ತನ್ನ ಹಿರಿಕರಿಂದ ಇರ್ಬೋದು ಬಂದಿರುವಂತ ಆಸ್ತಿ ಆಗಿರ್ತದೆ. ಆ ಆಸ್ತಿಗೆ ಉತ್ತರಾಧಿಕಾರಿಗಳು ಕೂಡ ಪಾಲುದಾರರಾಗಿರ್ತಾರೆ. ಅಂತ ಸಮಯದಲ್ಲಿ ಪಿತ್ರಾರ್ಜಿತ ಆಸ್ತಿಯನ್ನು ನಾವು ಮತ್ತೊಬ್ಬರಿಗೆ ವಿಲ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಮತ್ತೆ ಕೆಲವೊಂದು ಸಾರಿ ನಾವು ಪಿತ್ರಾರ್ಜಿತ ಆಸ್ತಿಯನ್ನು ಕೂಡ ವಿಲ್ ಮಾಡಬಹುದಾಗಿದೆ. ಅದು ಹೇಗೆ ಅಂತ ನಾವು ತಿಳ್ಕೊಳ್ಳೋದಾದ್ರೆ, ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ಅಂದ್ರೆ ಒಬ್ಬ ತಂದೆಗೆ 2 ರಿಂದ 3 ಜನ ಮಕ್ಕಳಿರ್ತಾರೆ. ಆ ತಂದೆ ಮರಣ ನಂತರ ಅದು ಪೌತಿ ಖಾತೆಯಾಗಿ ವಿಭಾಗದ ಮೂಲಕ 3 ಜನ ಮಕ್ಕಳು ಕೂಡ ವಿಭಾಗದ ಮೂಲಕ ಆಸ್ತಿ ವರ್ಗಾವಣೆ ಆಗಿರ್ತದೆ. ಅಂತ ಸಂದರ್ಭದಲ್ಲಿ ಏನು ಮೊದಲನೇ 2 ಮಕ್ಕಳಿಗಿರ್ಬೋದು, ಇಲ್ಲ 3 ಜನ ಮಕ್ಕಳಲ್ಲಿ ಯಾರೋ 2 ಮಕ್ಕಳುಗಳಿದ್ದು ಇನ್ನೊಬ್ಬ ವ್ಯಕ್ತಿಗೆ ಮಕ್ಕಳಿಲ್ಲ ಅಂದ್ರೆ ಸಂತಾನ ಇಲ್ಲ ಅಂತ ಸಂದರ್ಭದಲ್ಲಿ ಆ ಸಂತಾನ ಇಲ್ಲದಿರುವಂತ ವ್ಯಕ್ತಿ ತನ್ನ ಹೆಸರಿಗೆ ಏನು ಆಸ್ತಿ ವರ್ಗಾವಣೆಯಾಗಿ ತಾನೇನು ಅನುಭವಿಸ್ತಾ ಇರ್ತಾನೆ, ಆ ಆಸ್ತಿನ ತಾನು ಇಚ್ಛೆ ಪಟ್ಟವ್ರಿಗೆ ಅಂದ್ರೆ ತನಗೆ ಬೇಕಾದಂತವ್ರಿಗೂ ವರ್ಗಾವಣೆ ಮಾಡ್ಬೋದು, ಇಲ್ಲ ತನ್ನ ಅಣ್ಣನ ಮಕ್ಳಿಗಾದ್ರೂ ವರ್ಗಾವಣೆ ಮಾಡಬಹುದಾದ್ರೆ ವಿಲ್ ಪತ್ರನ ಮಾಡಬಹುದಾಗಿದೆ. ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ವಿಲ್ ನ ಮಾಡಬಹುದಾಗಿದೆ. ಒಂದು ವೇಳೆ ಮಕ್ಕಳಿದ್ದ ಸಮಯದಲ್ಲಿ, ಉತ್ತರಾಧಿಕಾರಿಗಳಿದ್ದ ಸಮಯದಲ್ಲಿ ಪಿತ್ರಾರ್ಜಿತ ಆಸ್ತಿಯನ್ನ ಮತ್ತೊಬ್ಬರಿಗೆ ವರ್ಗಾವಣೆ ಮಾಡ್ಲಿಕ್ಕೆ ಬರೋದಿಲ್ಲ. ಈ ವಿಲ್ ಪತ್ರವನ್ನ ನಾವು ಒಂದು ಖಾಲಿ ಪೇಪರ್ ಮೇಲೆ ಬೇಕಾದ್ರೆ, ಪ್ಲೈನ್ ಆಗಿರುವಂತ ಪೇಪರ್ ಮೇಲೆ ಬೇಕಾದ್ರೂ ವಿಲ್ ಪತ್ರನ ಬರಿಬಹುದು, ಇಲ್ಲ ರಿಜಿಸ್ಟರ್ಗೆ ಸಂಬಂಧಪಟ್ಟಂತ ಈ ಸ್ಟಾಂಪ್ ಪೇಪರ್ ಇರ್ತದೆ, ಈ ಸ್ಟಾಂಪ್ ಪೇಪರ್ ಮೇಲೆ ಬೇಕಾದ್ರೂ ನಾವು ವಿಲ್ ಪತ್ರನ ಬರಿಬಹುದಾಗಿದೆ. ಇಲ್ಲ ದಾಸ್ತವೇಜಿಗೆ ಅಂದ್ರೆ ರಿಜಿಸ್ಟರ್ ಮಾಡ್ಲಿಕ್ಕೆ ಕೆಲವೊಂದು ದಾಸ್ತವೇಜು ಹಾಳೆಗಳಿರ್ತವೆ, ಆ ದಾಸ್ತವೇಜು ಹಾಳೆ ಮೇಲೆ ವಿಲ್ ಪತ್ರನ ಕೂಡ ಬರಿಬಹುದಾಗಿದೆ. ವಿಲ್ನ ನಾವು ಬರೆಯುವಂತ ಸಂದರ್ಭದಲ್ಲಿ ಕೆಲವೊಂದು ಅಂಶಗಳನ್ನ ಗಣನೆ ತಗೊಂಡು ಪರ್ಟಿಕ್ಯುಲರ್ ಆಗಿ ಎಲ್ಲಾ ಅಂಶಗಳನ್ನ ಅದರಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ. ಉದಾಹರಣೆಗೆ ಹೇಳೋದಾದ್ರೆ, ಯಾವ ವ್ಯಕ್ತಿ ವಿಲ್ನ ಬರಿತಾ ಇದ್ದಾನೆ ಆ ವ್ಯಕ್ತಿ ತನ್ನ ಹೆಸರು, ತನ್ನ ತಂದೆ ಹೆಸರು, ತನ್ನ ವಯಸ್ಸು, ವಿಳಾಸ ಎಲ್ಲವನ್ನು ಕೂಡ ಅದರಲ್ಲಿ ಬರಿಬೇಕಾಗ್ತದೆ. ನಂತರ ತಾನು ಮರಣ ಹೊಂದಿದ ನಂತರ ಯಾವ ವ್ಯಕ್ತಿಗೆ ಆಸ್ತಿ ವರ್ಗಾವಣೆ ಆಗಬೇಕು, ಯಾವ ವ್ಯಕ್ತಿ ಆ ಆಸ್ತಿಯನ್ನ ಅನುಭವಿಸ್ಬೇಕು ಅಂತ ಇವರು ಅನ್ಕೊಂಡಿರ್ತಾರೋ ಆ ವ್ಯಕ್ತಿಯ ಪೂರ್ಣ ಹೆಸರು, ತಂದೆ ಹೆಸರು, ವಯಸ್ಸು, ವಿಳಾಸ ಎಲ್ಲವನ್ನು ಕೂಡ ಬರಿಬೇಕಾಗ್ತದೆ. ಮುಂದುವರೆದು ಈ ವಿಲ್ ಪತ್ರದಲ್ಲಿ ಏನು ತಾನು ವಿಲ್ ಮಾಡ್ತಾ ಇರುವಂತ ಆಸ್ತಿ ಯಾವ ಊರಿನಲ್ಲಿದೆ, ಅದು ಎಷ್ಟು ವಿಸ್ತೀರ್ಣವನ್ನು ಹೊಂದಿದೆ, ಮತ್ತೆ ಆಸ್ತಿಗೆ ಚೆಕ್ ಬಂದಿ ಯಾರ್ಯಾರಿದ್ದಾರೆ, ಮತ್ತೆ ಆಸ್ತಿಗೆ ಸಂಬಂಧಿಸಿದಂತೆ ಏನು ಲವೆನ್ಯೂ ನಕ್ಷೆ ಇದೆಯಾ, ಮತ್ತೆ ಆಸ್ತಿ ಒಂದು ಸಪರೇಟ್ ಸರ್ವೆ ನಂಬರ್ ಅಲ್ಲಿ ಇದೆಯಾ ಅನ್ನೋದೆಲ್ಲಾನು ಕೂಡ ಈ ವಿಲ್ ಯಾ ಮರಣ ಶಾಸನ ಪತ್ರದಲ್ಲಿ ಬರಿಬೇಕಾಗ್ತದೆ. ವಿಲ್ ಮರಣ ಶಾಸನ ಇರ್ತದೆ, ಅದನ್ನ
ಎಷ್ಟು ಸಾರಿ ಬೇಕಾದ್ರೂ ಬರಿಬಹುದು, ತಿದ್ದುಪಡಿ ಮಾಡಬಹುದು. ತಾನು ಮಾಡಿರುವಂತ ವಿಲ್ನ ಎಷ್ಟು ಸಾರಿ ಬೇಕಾದ್ರೂ ಅವರು ರದ್ದು ಮಾಡುವಂತ ಅವಕಾಶಗಳು ತುಂಬಾ ಇರ್ತದೆ. ಮತ್ತೆ ಏನು ವಿಲ್ ಮಾಡಿರ್ತಾರೆ ಆ ವ್ಯಕ್ತಿಯ ಜೀವಿತಾವಧಿಯಲ್ಲಿ ಕೊನೆಯಲ್ಲಿ ಏನವರು ವಿಲ್ ಮರಣ ಶಾಸನ ಪತ್ರವನ್ನು ಬರೆದರೆ ಆ ಕೊನೆಯಲ್ಲಿ ಮಾಡಿರುವಂತ ವಿಲ್ ಮರಣ ಶಾಸನಕ್ಕೆ ಮಾತ್ರ ಮಾನ್ಯತೆ ಇರ್ತದೆ. ಆದ್ರಿಂದ ಮರಣ ಶಾಸನವನ್ನ ಅಂದ್ರೆ ವಿಲ್ ಮರಣ ಶಾಸನವನ್ನ ಮಾಡುವಂತ ಸಮಯದಲ್ಲಿ ಕಡ್ಡಾಯವಾಗಿ ತಾವು ನೋಂದಣಿ ಮಾಡಿಸುವಂತ ವಿಲ್ ಮರಣ ಶಾಸನಕ್ಕೆ ದಿನಾಂಕವನ್ನ ನಮೂದು ಮಾಡಲೇಬೇಕಾಗ್ತದೆ. ಈ ಮರಣ ಶಾಸನವನ್ನ ಮುಖ್ಯವಾಗಿ ನಾವು ವಿಲ್ ಮಾಡಿರುವಂತ ವ್ಯಕ್ತಿ ಮರಣ ಹೊಂದಿದ ನಂತರ ಅದು ಜಾರಿ ಆಗ್ಬೇಕು. ತಾವು ಯಾವ ವ್ಯಕ್ತಿಗೆ ವಿಲ್ ಬರೆದಿದ್ದಾರೆ ಆ ವ್ಯಕ್ತಿಗೆ ಆಸ್ತಿ ವರ್ಗಾವಣೆ ಆಗ್ಬೇಕು ಅಂದ್ರೆ ಮುಖ್ಯವಾಗಿ ನಾವು ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಈ ಪತ್ರವನ್ನ ವಿಲ್ ಮರಣ ಶಾಸನ ಪತ್ರವನ್ನ ನೋಂದಣಿ ಮಾಡಿಸೋದ್ರಿಂದ ಯಾವುದೇ ಸಮಸ್ಯೆಗಳು ಉದ್ಭವೋದಿಲ್ಲ. ಈಸಿಯಾಗಿ ತನ್ನ ಹೆಸರಿಗೆ ಆ ವ್ಯಕ್ತಿ ಮರಣ ಹೊಂದಿದ ನಂತರ ಯಾರು ವಿಲ್ನ ಯಾರಿಗೆ ವರ್ಗಾವಣೆ ಆಗಬೇಕು ಆಸ್ತಿಯಿಂದ ಬರ್ತಾರೆ ಆ ವ್ಯಕ್ತಿ ಹೆಸರಿಗೆ ಆಸ್ತಿಯನ್ನ ವರ್ಗಾವಣೆ ಮಾಡ್ಕೋಬಹುದಾಗಿದೆ. ವಿಲ್ ಬರೆಯುವಂತ ಸಮಯದಲ್ಲಿ ಕೆಲವು ನಿಯಮಗಳನ್ನ ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕಾಗ್ತದೆ. ಮೊದಲನೇದಾಗಿ ಯಾವ ವ್ಯಕ್ತಿ ಏನ್ ವಿಲ್ ಯಾ ಮರಣ ಶಾಸನ ಪತ್ರವನ್ನ ಬರೀತಾ ಇದ್ದಾನೆ ಆ ವ್ಯಕ್ತಿಯ ಬುದ್ಧಿ ಸ್ಥಿಮಿತದಲ್ಲಿರ್ಬೇಕು. ಮತ್ತೆ ತಾನು ಬರೀತಾ ಇರುವಂತ ಆಸ್ತಿಗೆ ಸರಿಯಾದ ಸರ್ವೆ ನಂಬರ್ ಮತ್ತೆ ಚೆಕ್ ಬಂದಿಯನ್ನ ಮೆನ್ಷನ್ ಆಗಿರ್ತದೆ. ಮತ್ತೆ ಆಸ್ತಿಯನ್ನ ಯಾರಕ್ಕೆ ಕೊಡ್ತಾ ಇದ್ದೀನಿ, ಆ ಆಸ್ತಿ ಯಾವಾಗ ವರ್ಗಾವಣೆ ಆಗ್ಬೇಕು ಅನ್ನೋದನ್ನು ಕೂಡ ಬರಿಬೇಕಾಗ್ತದೆ. ಯಾರು ಈ ಉಯಿಲು ಕರಾರು ಪತ್ರವನ್ನ ಬರೀತಾರೆ ಅವರು ಕಡ್ಡಾಯವಾಗಿ ತಮ್ಮ ಸಹಿಯನ್ನ ಹಾಕ್ಲೇಬೇಕಾಗ್ತದೆ. ಮತ್ತೆ ಮುಂದುವರೆದ ಕೊನೆಯಲ್ಲಿ ಏನು ಈ ಉಯಿಲು ಪತ್ರವನ್ನ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಇರ್ಬೋದು ಇಲ್ಲ ಹೊರಗಡೆ ಇರ್ಬೋದು, ಏನು ನಾವು ಪತ್ರವನ್ನ ತಯಾರು ಮಾಡ್ತೀವಿ ಆ ಪತ್ರವನ್ನ ಬರಿತೀವಿ ಸಂದರ್ಭದಲ್ಲಿ ಕಡ್ಡಾಯವಾಗಿ ಇಬ್ಬರು ವ್ಯಕ್ತಿಗಳ ಸಾಕ್ಷಿಯನ್ನ ಹಾಕ್ಲೇಬೇಕಾಗ್ತದೆ. ಅಂತ ಸಂದರ್ಭದಲ್ಲಿ ಸಾಕ್ಷಿ ಹಾಕಿಲ್ಲ ಅಂತ ಹೇಳಿದ್ರೆ ಈ ವಿಲ್ ಮರಣ ಶಾಸನ ಪತ್ರಕ್ಕೆ ಯಾವುದೇ ಮಾನ್ಯತೆ ಇರೋದಿಲ್ಲ. ಕಡ್ಡಾಯವಾಗಿ ಇಬ್ಬರು ಸಾಕ್ಷಿಗಳ ಸಹಿಯನ್ನ ಹಾಕ್ಲೇಬೇಕಾಗ್ತದೆ. ಏನು ನಾನು ಇಲ್ಲಿವರೆಗೂ ವಿಲ್ ಅಥವಾ ಉಯಿಲು ಕರಾರು ಪತ್ರ ಅಥವಾ ವಿಲ್ ಯಾ ಮರಣ ಶಾಸನದ ಬಗ್ಗೆ ಏನ್ ತಮ್ಮ ಮುಂದೆ ಹೇಳಿದೆ, ನಾನು ಹೇಳಿರುವಂತ ವಿಚಾರ ತಮಗೆ ಇಷ್ಟ ಆಗಿದ್ರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಇನ್ನೂ ಹೆಚ್ಚು ಜನಗಳಿಗೆ ವಿಡಿಯೋನ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ಇಂದಿನ ಸಂಚಿಕೆಯನ್ನ ಮುಕ್ತಾಯ ಮಾಡ್ತೀನಿ. ಮುಂದಿನ ಸಂಚಿಕೆಯಲ್ಲಿ ನಾವೆಲ್ಲರೂ ಕೂಡ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.